ಸದ್ಯದಲ್ಲೇ ಕರ್ನಾಟಕದಲ್ಲಿ 2025-26ನೇ ಸಾಲಿನ ಗ್ರಾಮ ಪಂಚಾಯಿತಿ ಚುನಾವಣೆ ಎಲೆಕ್ಷನ್ಸ್ ಡೇಟ್ ಅನೌನ್ಸ್ ಆಗಲಿದೆ. ಕಳೆದ 40-50 ವರ್ಷದಿಂದ ರಾಜಕೀಯ ಮಾಡಿಕೊಂಡು ನಮ್ಮ ಗ್ರಾಮ ಪಂಚಾಯಿತಿ, ನಮ್ಮ ಗ್ರಾಮಗಳ ಹೆಸರು ಹೇಳಿಕೊಂಡು, ಈ ಸ್ಥಳೀಯ ಶಾಸಕರ ಜೊತೆ ಉತ್ತಮ ಒಡನಾಟ ಇಟ್ಕೊಂಡು, ನಮ್ಮ ಊರ ಹೆಸರು ಹೇಳಿಕೊಂಡು, ಈ ಲೂಟಿಕೋರರ ವಿರುದ್ಧ ನಮ್ಮ ಯುವಕರು ಇವತ್ತು ಸಿಡಿದೇಳಬೇಕು. ಇದು ಕೇವಲ ನಮ್ಮ ಗ್ರಾಮ ಪಂಚಾಯಿತಿಗಲ್ಲ ಅಥವಾ ಒಂದು ಸಿಟಿಗಲ್ಲ, ಅಕ್ರಾಸ್ ಕರ್ನಾಟಕದ ಪ್ರತಿ ಗ್ರಾಮಗಳಲ್ಲಿ ಯುವಕರು ಇವತ್ತು ಮುಂದೆ ಬಂದು ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು, ರಾಜಕೀಯದಲ್ಲಿ ಬದಲಾವಣೆ ತರಬೇಕು. ಈ 40-50 ವರ್ಷ ಮೇಲ್ಪಟ್ಟ ವಯಸ್ಕರು ಇವತ್ತು ಬಂದು ಎಲೆಕ್ಷನ್ಗೆ ನಿಂತ್ಕೊತಾರೆ, ಜಾಸ್ತಿ ಅವರೇ ನಿಂತ್ಕೊತಾರೆ. ಅಂಥವ್ರನ್ನ ಗೆಲ್ಲಿಸಬೇಡಿ, ಅಂಥವ್ರ ವಿರುದ್ಧ ನಮ್ಮ ಯುವಕರು ಕಂಟೆಸ್ಟ್ ಮಾಡಿ. ಎಲ್ಲ ಯುವಕರು ಇವತ್ತು ಎಜುಕೇಟೆಡ್ಗಳಾಗಿದ್ದೀರಾ, ಇಂಜಿನಿಯರಿಂಗ್ ಮಾಡಿದ್ದೀರಾ, ಒಂದು ಡಿಗ್ರಿ ಮಾಡ್ಕೊಂಡಿದ್ದೀರಾ, ಒಂದು ಡಿಪ್ಲೊಮಾ ಮಾಡ್ಕೊಂಡಿದ್ದೀರಾ, ನೀವೆಲ್ಲ ವಿದ್ಯಾವಂತರು. ಈ ಅಯೋಗ್ಯರ ವಿರುದ್ಧ, ಈ ಮುಟ್ಟಾಳರ ವಿರುದ್ಧ, ಈ ಅವಿದ್ಯಾವಂತರ ವಿರುದ್ಧ ಇವತ್ತು ಯುವಕರು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿ. ಯುವಕರು ಗ್ರಾಮಗಳಲ್ಲಿ ವ್ಯವಸಾಯ ಮಾಡ್ಕೊಂಡಿರೋ ಯುವಕರು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿ. ಧೈರ್ಯವಾಗಿ PDOಗಳನ್ನ ಪ್ರಶ್ನಿಸಿ, ಧೈರ್ಯವಾಗಿ ಪಂಚಾಯಿತಿ ಮೆಂಬರ್ಗಳನ್ನ, ಸದಸ್ಯರನ್ನ, ಪ್ರೆಸಿಡೆಂಟ್ಗಳನ್ನ ಪ್ರಶ್ನಿಸಿ. ಏನಕ್ಕಂದರೆ ಇವತ್ತು ಒಂದು ಗ್ರಾಮ ಪಂಚಾಯಿತಿ ಉದ್ಧಾರ ಆದರೆ ಮಾತ್ರ ನಮ್ಮ ದೇಶ ಉದ್ಧಾರ ಆಗೋಕ್ಕೆ ಸಾಧ್ಯ. ಸ್ವತಂತ್ರ ಬಂದು 75 ವರ್ಷ ಮೇಲ್ಪಟ್ಟಿದೆ, ಹಂಗೂ ನಾವು ಈ ವ್ಯವಸ್ಥೆನಲ್ಲಿ ಇದ್ದೀವಿ. ಈ ಭ್ರಷ್ಟ ವ್ಯವಸ್ಥೆ ಹೋಗಬೇಕು ದೇಶದಿಂದ. ನಮ್ಮ ಕಷ್ಟಪಟ್ಟು ನಾವು ದುಡ್ದಿರೋ ಹಣದಿಂದ ಈ ಲೂಟಿ ಮಾಡ್ತಾ ಇರೋ ಈ ಲೂಟಿಕೋರರು ತೊಲಗಬೇಕು, ಇವರು ರಾಜಕೀಯದಿಂದ ಸೈಡ್ಗೆ ಹೋಗಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಗ್ರಾಮ ಪಂಚಾಯಿತಿಗೆ 5 ವರ್ಷದಲ್ಲಿ ಅರೌಂಡ್ 7.5 ಕೋಟಿಯಷ್ಟು ಅನುದಾನ ಬರುತ್ತೆ. ಎಷ್ಟು? 7.5 ಕೋಟಿ ಅಷ್ಟು ಅನುದಾನ ಒಂದು ಗ್ರಾಮ ಪಂಚಾಯಿತಿಗೆ ಬಿಡುಗಡೆ ಆಗುತ್ತೆ ಮ್ಯಾಕ್ಸಿಮಮ್. ಅಂದರೆ ಇದನ್ನು ಯಾವುದ್ಯಾವುದಕ್ಕೆ ಉಪಯೋಗಿಸ್ಬೇಕು ಗೊತ್ತಾ? ಅಂದರೆ ಯಾವುದ್ಯಾವುದಕ್ಕೋಸ್ಕರ ಈ ಅನುದಾನ ಬಿಡುಗಡೆ ಮಾಡ್ತಾರೆ ಅಂದರೆ, ನಿಮ್ಮ ಊರುಗಳಲ್ಲಿ ವಸತಿ, ನಿಮ್ಮ ಊರಿನ ರಸ್ತೆ, ನಿಮ್ಮ ಊರಿನ ಚರಂಡಿ, ನಿಮ್ಮ ಊರಿನ ಕೆರೆಗಳ ಅಭಿವೃದ್ಧಿ, ನಿಮ್ಮ ಊರಿನ ಸ್ಮಶಾನದ ಅಭಿವೃದ್ಧಿ, ನಿಮ್ಮ ಊರಿನ ಬೀದಿ ದೀಪಗಳು, ಶುದ್ಧ ಕುಡಿಯುವ ನೀರು, ನಿಮ್ಮ ಊರಿನ ಶೌಚಾಲಯಗಳು, ನಿಮ್ಮ ಊರಿನ ಮೈದಾನ, ನಿಮ್ಮ ಊರಿನ ಲೈಬ್ರರಿ, ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದಕ್ಕೂ ಒಂದು ಕೌಶಲ್ಯ ಅಭಿವೃದ್ಧಿ ಕೇಂದ್ರ, ಅದಕ್ಕೂ ದುಡ್ಡಿರುತ್ತೆ. ಒಂದು ಒಳ್ಳೆ ಸುಸಜ್ಜಿತ ಲೈಬ್ರರಿ ಕಟ್ಟಿ ಅಂತಲೂ ದುಡ್ಡು ಕೊಟ್ಟಿರ್ತಾರೆ. ಹೈ ಸ್ಪೀಡ್ ಇಂಟರ್ನೆಟ್ ಹಾಕ್ಸಿ ಅಂತ ಅನುದಾನ ಇರುತ್ತೆ. ಒಂದು ಗ್ರೈನ್ ಫುಡ್ ಸ್ಟೋರೇಜ್ ಮಾಡಿ ಅಂತ ದುಡ್ಡಿರುತ್ತೆ, ಅನುದಾನ ಇರುತ್ತೆ. ಬಟ್ ಇದೆಲ್ಲ ಇವತ್ತು ಆಗ್ತಿದೆಯಾ? ಇಲ್ಲ. ಯಾಕೆ ಅಂದರೆ ಈ PDOಗಳು, ಈ ಮೆಂಬರ್ಗಳು, ಈ ಪಂಚಾಯತಿ ಸದಸ್ಯರು, ಈ ಪ್ರೆಸಿಡೆಂಟ್ಗಳು ಇವರೆಲ್ಲ ಸೇರಿಕೊಂಡು ಈ ದುಡ್ಡನ್ನ ಲೂಟಿ ಹೊಡಿತಾ ಇದ್ದಾರೆ. ನೈಜ ಅಭಿವೃದ್ಧಿ ಆಗ್ತಾ ಇಲ್ಲ. ಸೊ ಹಾಗಾಗಿ ಇವತ್ತು ಯುವಕರು ಗ್ರಾಮ ಪಂಚಾಯತ್ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿ. ದುಡ್ಡು ಹಂಚಬೇಡಿ, ಎಂಡ ಹಂಚಬೇಡಿ, ಬೆಳ್ಳಿ ದೀಪ ಅದು ಇದು ಕೊಡಬೇಡಿ. ಇದೆಲ್ಲ ಈ 40-50 ವರ್ಷ ಮೇಲ್ಪಟ್ಟ ಇವರೆಲ್ಲ ಬಂದು ನಮ್ಮ ರಾಜಕೀಯ ವ್ಯವಸ್ಥೆನ ಹಾಳು ಮಾಡಿಬಿಟ್ಟಿದ್ದಾರೆ. ಇದನ್ನು ಭ್ರಷ್ಟ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಈ 40-45 ವರ್ಷ ಮೇಲ್ಪಟ್ಟ ಮುದುಕರು ಈ ರಾಜಕೀಯಕ್ಕೆ ಬಂದು ಈ ಥರ ಎಲೆಕ್ಷನ್ ಕಂಟೆಸ್ಟ್ ಮಾಡಿ, ದುಡ್ಡು ಹಂಚಿ, ಎಂಡ ಹಂಚಿ, ಮಟನ್ ಮಾಡಿಸಿ, ಚಿಕನ್ ಕೊಟ್ಟು, ಕೋಳಿಗಳು ಕೊಟ್ಟು ಇವತ್ತು ಗ್ರಾಮ ಪಂಚಾಯತಿನ ಕಂಪ್ಲೀಟಾಗಿ ಹಾಳು ಮಾಡಿಬಿಟ್ಟು ಎಕ್ಕುಡಿಸ್ಬಿಟ್ಟಿದ್ದಾರೆ. ಇಂಥ ಅಯೋಗ್ಯರ ವಿರುದ್ಧ ಇವತ್ತು ಯುವಕರು ಎಲೆಕ್ಷನ್ಗೆ ನಿಂತ್ಕೊಳ್ಳಿ. ಗೆಲ್ಲೋದು ಸೋಲೋದು ಸೆಕೆಂಡ್ರಿ. ಈ ಅಯೋಗ್ಯರ ವಿರುದ್ಧ ಈ ಗ್ರಾಮಗಳನ್ನ ಯುವಕರು ಎಲೆಕ್ಷನ್ ಕಂಟೆಸ್ಟ್ ಮಾಡಿ ರಾಜಕೀಯ ಬದಲಾಗಬೇಕು. ಯಾರೋ ಒಬ್ಬ ಪುಡಾರಿಯ ಮನೆ ಸ್ವತ್ತು ಆಗಬಾರ್ದು, ಯಾರೊಬ್ಬ ಪುಂಡನ ಮನೆ ಸ್ವತ್ತು ರಾಜಕೀಯ ಆಗಬಾರ್ದು. ಯಾರೊಬ್ಬ ವಿದ್ಯಾವಂತರ ಕೈಯಲ್ಲಿ ಪವರ್ ಇರಬೇಕು, ಬುದ್ಧಿವಂತರ ಕೈಯಲ್ಲಿ ರಾಜಕೀಯ ಇರಬೇಕು. ಆವಾಗ ಮಾತ್ರ ಒಂದು ಗ್ರಾಮದ ಅಭಿವೃದ್ಧಿ ಸಾಧ್ಯ. ಸಾಕು, ಇಷ್ಟು ವರ್ಷ ನಮ್ಮ ದೇಶನ ಲೂಟಿ ಮಾಡಿರೋರು ಸಾಕು. ಇವಾಗಲಾದ್ರೆ ಈ ವ್ಯವಸ್ಥೆ ಚೇಂಜ್ ಆಗೋಣ, ರಾಜಕೀಯ ಬದಲಾಗಲೇಬೇಕು. ಇಲ್ಲ ಅಂದರೆ ನಿಮ್ಮ ಉಳಿಗಾಲ ಇಲ್ಲ. ನಿಮ್ಮನ್ನು ಕಂಪ್ಲೀಟಾಗಿ ಮುಗಿಸ್ಬಿಡ್ತಾರೆ. ಬ್ರಿಟಿಷರ ಲೂಟಿ ವ್ಯವಸ್ಥೆ ಐತಲ್ಲ, ಆ ಬ್ರಿಟಿಷರ ಲೂಟಿ ವ್ಯವಸ್ಥೆ ಮತ್ತೆ ಲೀಗಲಾಗಿ ಜಾರಿ ಮಾಡಿಬಿಡ್ತಾರೆ ಇವ್ರುಗಳೆಲ್ಲ ರಾಜಕೀಯದಲ್ಲಿ ಇದ್ದರೆ. ಸೊ 2026 ಬದಲಾಗೋಣ. ಬಿಗ್ ಬಾಸ್ನ ಎಷ್ಟು ನೀವು ಇಂಟ್ರೆಸ್ಟಿಂಗ್ ಆಗಿ ನೋಡಿ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಓಟ್ ಹಾಕಿದ್ರೋ ಅದೇ ಎನರ್ಜಿನಲ್ಲಿ ಇವತ್ತು ಗ್ರಾಮ ಪಂಚಾಯಿತಿಗಳ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿ. ಪ್ರತಿಯೊಂದು ಅನುದಾನನೂ ಪ್ರಶ್ನೆ ಮಾಡಿ, ಎಲ್ಲಿಗೆ ಬಂತು ಅನುದಾನ, ಏನಾಯಿತು, ಎಷ್ಟು ಕಾಮಗಾರಿ ಆಯಿತು, ಎಷ್ಟು ದುಡ್ಡು ಮಿಕ್ಕಿದೆ, ಎಷ್ಟು ಒಂದು ಟೆಂಡರ್ ಎಷ್ಟು ಕಾಯಿತು, ಆ ಟೆಂಡರಲ್ಲಿ ಏನೇನು ಮಾಡಿದ್ರು, ಎಷ್ಟು ರಸ್ತೆ ಹಾಕಿದ್ರು,
ಎಷ್ಟು ಕೆರೆಗಳ ಅಭಿವೃದ್ಧಿ ಆಯಿತು ನಿಮ್ಮ ಗ್ರಾಮಗಳಲ್ಲಿ? ಎಷ್ಟು ಬೀದಿ ದೀಪ ಹಾಕಿದ್ರು? ಎಲ್ಲ ಪ್ರಶ್ನೆ ಮಾಡಿ. ಲೈಬ್ರರಿ ಯಾಕಿಲ್ಲ ನಮ್ಮ ಗ್ರಾಮಗಳಲ್ಲಿ? ಹೈ ಸ್ಪೀಡ್ ಇಂಟರ್ನೆಟ್ ಯಾಕಿಲ್ಲ? ಸುಸಜ್ಜಿತ ಶಾಲೆ ಯಾಕಿಲ್ಲ? ಒಳ್ಳೆಯ ಆಟದ ಮೈದಾನ ಯಾಕಿಲ್ಲ? ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಯಾಕಿಲ್ಲ? ಫುಡ್ ಸ್ಟೋರೇಜ್ ಯಾಕಿಲ್ಲ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ? ಇದನ್ನೆಲ್ಲ ಪ್ರಶ್ನೆ ಮಾಡಿ. ಪ್ರಶ್ನೆ ಮಾಡಿದಾಗ ಮಾತ್ರ ಬದಲಾವಣೆ ಸಾಧ್ಯ. ನಾವು ಪ್ರಶ್ನಿಸಿಲ್ಲ ಅಂದರೆ ಕಳೆದ 75 ವರ್ಷದಿಂದ ನಮ್ಮನ್ನು ಲೂಟಿ ಮಾಡಿದ್ದಾರೆ, ಇನ್ನು 175 ವರ್ಷ ನಮ್ಮನ್ನು ಲೂಟಿ ಮಾಡ್ತಾನೆ ಇರ್ತಾರೆ ಇವರು. ದಯವಿಟ್ಟು ಯುವಕರು ಮುಂದೆ ಬಂದು ಈ ಸಾಲಿನ ಅಕ್ರಾಸ್ ಕರ್ನಾಟಕ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಯುವಕರು ಕಂಟೆಸ್ಟ್ ಮಾಡಿ. ಸೋಲೋದು ಗೆಲ್ಲೋದು ಸೆಕೆಂಡ್ರಿ, ಬಟ್ ಕಂಟೆಸ್ಟ್ ಅಂತೂ ಮಾಡಿ, ಧೈರ್ಯವಾಗಿ ಪ್ರಶ್ನೆ ಮಾಡಿ.